ಇಲ್ಲಿ ನೋಡ್ರಿ ಬಿಸ್ಕೆಟ್ ತಿಂದಿನೇ ಕೆನ್ನೆಗಳೆಲ್ಲ ಓದ್ತಾ ಉಂಟವೆ. ನೋಡ್ರಿ ಏನಮ್ಮ ಅದು ಕಚ್ತಾ ಐತೆ ಚಪ್ಪಲಿ ಟಾಸಿ ಟೈಟ್ ಓದ್ಬಿಟ್ಟಿದೆ ಅಂದ್ಬಿಟ್ಟು ರಿಟರ್ನ್ ಕೊಟ್ಬಿಟ್ಟಿದ್ದೆ. ಚಪ್ಪಲಿ ಹೆಂಗ್ ಕಚ್ತೈತೆ? ಬಾಯ್ ಐತಾ? ಬಾಯಿ ಐತೆ. ಈ ಥರ ಕೆಟ್ಕೊಂಡ್ಬಿಡಿ, ನಾನು ಯಾವತ್ತೂ ಮಾಡಿರಲಿಲ್ಲ. ಚಿಕನ್ ಬಿರಿಯಾನಿ 2 ಬಿರಿಯಾನಿ ರೆಡಿ. 4-5 ದಿನದಿಂದ ನಾನೇ ಹಾಲು ತಗೊಂಬಂದಿರೋದು. ನಂಗೆ ಚಪ್ಪಲಿ ಕೊಡ್ಸಿಲ್ಲ. ಸರಿ, ನಂಗೆ ಕೊಡ್ಸಲ್ಲ. ಸರಿ, 1000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ಯಾರು ನೀನು? ನಿಮಗೆ ಭಯ ಆಗಿಲ್ಲ ಯಾಕ ಗಾಡಿಗ? ಭಯ ಆಗಿಲ್ಲ ನಿಂಕ? ನಂಗೆ ಯಾವ್ದು ಭಯ ಆಗಿಲ್ಲ, ಚೆನ್ನಾಗಿ ಬಂತಕ್ಕ. ಚೆನ್ನಾಗಿತ್ತಾನೆ ತಮ್ಮ ಚಪ್ಪಲಿ? ಚೆನ್ನಾಗೈತೆ. ಎಗರು ಗುರುಗಳೇ, ಎಲ್ರಿಗೂ ನಮಸ್ಕಾರ. ಇವಾಗ ಏನು ವಿಡಿಯೋ ಅಂದರೆ ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಇಬ್ಬರು ಸೇರಿಕೊಂಡು ಫಿಲಮ್ಗೆ ಹೋಗ್ತಾಯಿದ್ದೀರಿ. 10 ಕಿಲೋಮೀಟ್ರ್ ಥಿಯೇಟ್ರ್ ಇದೆ. 10 ಕಿಲೋಮೀಟ್ರ್ ಒಂದು ಐತೆ ಥಿಯೇಟ್ರು. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಒಂದು ಥಿಯೇಟ್ರ್ ಐತೆ. ಯಾವ ಥಿಯೇಟ್ರ್ ಹತ್ರ ಆಗುತ್ತೋ ಆ ಥಿಯೇಟ್ರಿಗೆ ಹೋಗಬೇಕು. ಇನ್ನು ಊಟ ಮಾಡಿಲ್ಲ, ಊಟ ಬೇರೆ ಕೊಡಿಸ್ತೀನಿ ಅಂದೋಳೆ. ಊಟ ಕೊಡಿಸ್ಬಿಟ್ಟು ಊಟ ಮಾಡಿಬಿಟ್ಟು ಫಿಲಮ್ಗೆ ಹೋಗ್ಬಿಟ್ಟು ಬರಬೇಕು. ಅದು ನನಗೆ ಬೇಕು ಅಂತ ಇದು ಮಾಡ್ತಾರೆ. ಇವಳು ಫೋರ್ಸ್ ಮಾಡಿ ಹೋಗೋಣ ಅಂತ ಇದು ಮಾಡಿದ್ಲು. ಮೊನ್ನೆ ಒಂದು ಯಾವುದೋ ಫಿಲಮ್ಗೆ ಹೋಗಿದ್ರಿ ನಾವು, ಹೋದ್ವಾರನೇನೋ. ಅದು ಬಂದ್ಬಿಟ್ಟು ಬೇರೆ ಫಿಲಮ್ಗೆ ಹೋಗಿದ್ದಿದ್ದು. ಇವಳು ಅವತ್ತೇ ಆ ಫಿಲಮ್ ನೋಡೋಣ ಅಂತಿದ್ಲು. ಆದರೆ ಫೋರ್ಸ್ ಆಗಿ ಇವಳು ನೋಡ್ಬೇಕು ಅಂತಲೇ ಅವಳು ಆ ಫಿಲಮ್ನ. ಅದಕ್ಕೋಸ್ಕರ ಓದ್ತಾ ಇದ್ದೀನಿ. ಇವಳು ಫೋರ್ಸ್ ಆಗಿ ನೋಡ್ತಾ ಇದ್ದೀನಿ. ಇಷ್ಟ ಇಲ್ಲ ನೋಡಕ್ಕೆ? ನಂಗೆ ಇಷ್ಟ ಐತೆ. ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಮೊಬೈಲ್ಗೆ ಇದಕ್ಕೆ ಬಂದಿರೋದು, ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮಿಗೆ ಬಂದಿರೋದು. ಅವಾಗೇ ನೋಡ್ಬೋದಾಯ್ತು. ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಸರಿ ಬಿಡ್ರಿ, ಇವಾಗ ಹೋಗಿ ಫಿಲಮ್ಗೆ ಹೋಗ್ಬಿಟ್ಟು ಅಲ್ಲೇನೋ ಹೋಟ್ಲಾಗ ಊಟ ಮಾಡ್ಕೊಂಡು ಅಣ್ಣ ಬರ್ಬೇಕಾರೆ ಹಂಗೆ ಮಾತಾಡ್ಕೊಂಬರೋಣ ಬನ್ನಿ. ಫಿಲಮ್ ನೋಡೋಣ ಅಂತ ಬಂದ್ರಿ. ಆದರೆ ಬಂದ್ಬಿಟ್ಟು ನಾನು ಹೆಂಡ್ತಿ ಬಂದ್ಬಿಟ್ಟು ಚಪ್ಪಲಿ ಕೊಡಿಸ್ತೀನಿ ಅಂತ ಕರ್ಕೊಂಬಂದವಳೆ. ಆದರೆ ಅವಳೇ ಕಾಸು ಕೊಡ್ತಾಳೆ, ಇಲ್ಲ ನಾನು ಕೊಡ್ತೀನೋ ಇಲ್ಲ ಗೊತ್ತಿಲ್ಲ. ಈ ರಿವ್ಯೂ ಮಾತ್ರ ಮನೆಗೆ ಹೋಗಿ ನೋಡಿಸ್ತೀನಿ ಚಪ್ಪಲಿ ಹೇಗಿದೆ ಮತ್ತು ರೇಟ್ ಎಷ್ಟು ಅಂತೇಳ್ಬಿಟ್ಟು. ಚಿಕನ್ ಬಿರಿಯಾನಿ 2 ಬಿರಿಯಾನಿ ರೆಡಿ. ಇವಳೇನೋ ಪೀಸ್ ತಿನ್ನಲ್ಲ ಅಂತ ಹೇಳ್ತಾಳೆ. ಪೀಸೆಲ್ಲ ನನಗೆನಾ ತಿನ್ನು. ಅದಕ್ಕೆ ಪೀಸ್ ತಿನ್ನಲ್ಲ ಅಂತವಳೆ. ಮನೆಗೆ ಬೇರೆ ಅದಕ್ಕೆ ನಾನೇ ಪೀಸ್ ಅವಳೆ ತಟ್ಟೆಗೆ ನಾನೇ ಪೀಸ್ ಎತ್ಕೊಂಡು ತಿಂದ್ಬಿಡ್ತೀನಿ. ಫಿಲಮ್ ಮುಗಿಸಿ ಬಂದಿದ್ದಾಯ್ತು. ದೇವರ ಫಿಲಮ್ಗೆ ಹೋಗಿದ್ರಿ ನಾವು. ಇದೇನೋ ಹಂಗೆ ಹಾಕೋರೆ ಹೊರಗಡೆ ನಮ್ಮ ಪರ್ಸ. ಈ ಬ್ಯಾಗ್ ಚಪ್ಪಲಿ ಬ್ಯಾಗ್ ಪರ್ಸ್ ಹಾಕಿಕೊಳ್ಳೆ. ಇವಾಗ ಫ್ರೀ ಏನೋ ಬಂತೇನೋ ಅನ್ಕೊಂಡಿದ್ದೆ ನಾನು. ಫ್ರೀಯಾಗಿ ಬರ ಕೊಡ್ತಾರೆ. ಚಪ್ಪಲಿ ಕೊಡ್ಸೋಳೆ ನಾನು ಹೆಂಡ್ತಿ. ಇದನ್ನ ಕತ್ಲಾಯ್ತು, ಇವಾಗ ಲೇಟ್ ಆಯ್ತು. ನಾವು ಬಂದಿದ್ದು 10:30 ಆಯ್ತು ಫಿಲಮ್ ಮುಗಿದು ಬಂದು. ನಂಗೆ ಫಿಲಮ್ ಏನೋ ಬಂದ್ಬಿಟ್ಟು ಇಷ್ಟ ಆಯ್ತು. ನನಗೆ ಫಿಲಮು ನಂಗೆ ಬಂದ್ಬಿಟ್ಟು ಫಸ್ಟ್ ಹಾಫ್ ಇಷ್ಟ ಆಯ್ತು. ಸೆಕೆಂಡ್ ಹಾಫು ಸ್ವಲ್ಪ ಸ್ಲೋ ಅನಿಸ್ತು. ಏನನ್ಸ್ತು ಗೊತ್ತಿಲ್ಲ. ನಂಗೆ ಸೆಕೆಂಡ್ ಹಾಫ್ ಸ್ವಲ್ಪ ಇಂಟ್ರೆಸ್ಟ್ ಹೊರಟೋಯ್ತು. ಲಾಸ್ಟ್ ನನಗೆ ಎಂಡಿಂಗ್ ಇಷ್ಟ ಆಗಿಲ್ಲ. ನನಗೆ ನೋಡ್ಬೋದು, ಒಂದ್ಸರಿ ನೋಡ್ಬೋದು ಅನಿಸ್ತೈತೆ ಫಿಲಮು. ನಿಮ್ಗೆ ಇಷ್ಟ ಆಗಿದ್ರೆ ಹೋಗಿ ನೋಡ್ಬೋದು. ನಾನು ಫಿಲಮ್ ರಿವ್ಯೂ ಕೊಡೋಷ್ಟು ದೊಡ್ಡನಲ್ಲ ನಾನು. ನನಗೆ ಫಸ್ಟ್ ಹಾಫ್ ಇಷ್ಟ ಆಯಿತು, ಸೆಕೆಂಡ್ ಹಾಫ್ ನನಗೆ ಸ್ಲೋ ಅನಿಸ್ತು ಅಷ್ಟೇ. ಒಂದ್ಸರಿ ನೋಡ್ಬೋದು ಅಷ್ಟೇ. ಅದಾದಮೇಲೆ ಏನೂ ಇಲ್ಲ. ಇವಾಗ 10:50 ಟೈಮ್. ಇವಾಗ 10:50 ಬಂದಿದ್ದೀನಿ ಮನೆಗೆ ಬಂದು ಇವಾಗ ಗೇಟ್ ಹಾಕಿ ನಾಳೆ ಬೆಳಿಗ್ಗೆ ಈ ಚಪ್ಪಲಿ ನೋಡಿಸ್ತೀನಿ. ಎಷ್ಟು ಕೊಟ್ಟು ತಗೊಂಬಂದೆ ಮತ್ತು ಹಂಗೆ ಪೇಮೆಂಟು ನಾನು ರಿವೀಲ್ ಮಾಡ್ತೀನಿ. ನನ್ನ ಪೇಮೆಂಟ್ ಎಷ್ಟು ಬಂದೈತೆ ಅಂತ ಚಾನಲಲ್ಲಿ. ಮತ್ತು ಚಪ್ಪಲಿನೂ ನೋಡಿಸ್ತೀನಿ, ಎಷ್ಟು ಕೊಟ್ಟು ತಗೊಂಬಂದೆ, ನಾನು ಹೆಂಡತಿ ಎಷ್ಟು ಗಿಫ್ಟ್ ಕೊಡಿಸ್ತು ಅಂದ್ಬಿಟ್ಟು. ನಾವಮ್ಮ ಬಂದಾರೆ ಮನೆಗೆ. ನಾವಮ್ಮನ ಹೆಂಡತಿ ಕರ್ಕೊಂಬಂದ್ಲು ಗಾಡಿಯಲ್ಲಿ. ಅದು 3 ಹಾಕೊಂಬಂದವಳೆ. 3 ಇಬ್ಬರು ಹಾಕೊಂಬಂದವಳೆ. ಕರೆಕ್ಟಾಗಿ ಕರ್ಕೊಂಬಂದ್ಲ ಗಾಡಿಗ. ನಿಮಗೆ ಭಯ ಆಗಿಲ್ಲ ಯಾಕ ಗಾಡಿಗ? ಭಯ ಆಗಿಲ್ಲ ನಿಂಕ? ನಂಗೆ ಯಾವ್ದು ಭಯ ಆಗಿಲ್ಲ, ಚೆನ್ನಾಗಿ ಬಂತಕ್ಕ. ನೀನ್ ಎಕ್ಕದೇ ಇಲ್ಲ ಗಾಡಿ. ಆದ್ಮೇಲೆ ಶೋಟ ಓಡಿಸಿದ್ರೆ ಭಯ ಆಗ್ತದೆ ಅಂತ ಹೇಳ್ತಾ ಇದ್ದೆ ಅವಾಗ. ಒಂದಿವ್ಸ ದೊಡ್ಡ ಕರ್ಕೊಂಡೋಗಿರ್ಲಿಲ್ಲ. ಜೊತೆ ಬಂದಿದ್ದು ನಾನು. ನಿನ್ ಜೊತೆಗೆ ಬಂದ್ರೆ ಮಂಜು ಅದಾದ್ಮೇಲೆ ಎಕ್ಕಲ್ಲ ಅಂತ ಇದ್ದೆ ಗಾಡಿಕ. ಭಯ ಅಂತ ಇದ್ದೆ. ಭಯ ಏನಲ್ಲ, ಓಡಿಸ್ತಾಳೆ. ಪರವಾಗಿಲ್ಲ, ಓಡಿಸ್ತಾಳೆ ಜೋರಾಗಿ. ಅದೇ ಹೇಳಿದ್ದೆ. ಓಡಿಸ್ತಾಳೆ ಚೆನ್ನಾಗಿ. ಗಾಡಿ ಹೊತ್ಕೊಂಡು ಅಭ್ಯಾಸ ಮಾಡ್ಕೊಂಡವಳು. ಬೆಳಿಗ್ಗೆ ನಾನು ಹಾಲು ತಗೊಂಬಂದು ನಾನು ಹೋಗಿಲ್ಲ. 4-5 ದಿನದಿಂದ ನಾನೇ ಹಾಲು ತಗೊಂಬರಕ್ಕೆ ಹೋಗಿರೋದು. 4-5 ದಿನದಿಂದ ನಾನೇ ಹಾಲು ತಗೊಂಬಂದಿರೋದು. ನೀನ್ ತಗೊಂಬೋಗು. ಗಾಡಿ ಓಡ್ಸಕ್ ಬತ್ತಿತ್ತಾನೆ. ಗಾಡಿ ಕೊಟ್ಟಿದ್ದೀನಿ ಗುರುಗಳೇ, ಎಲ್ಲ ಕೊಟ್ಟಿದ್ದೀನಿ. ಹೋಗಿ ಹಾಲು ತಗೊಂಬರ ಕಷ್ಟ ಅಂತೆ. ಹೋಗಿ ಹಾಲು ತಗೊಂಬೋಗು. ಯಾವ ಸ್ಕೂಲ್ಗೆ ಹಾಕಿದ್ರೆ ಫಸ್ಟ್ ಸಕ್ಕತ್ತಾಗಿ ಓದ್ತಾ ಇದ್ದೆ?
SL ಸ್ಕೂಲ್ಗೆ ಹಾಕಿದ್ರೆ ಸಖತ್ತಾಗಿ ಓದ್ತೀನಿ. ಹಂಗಾರೆ ಮುಂಚೆ ಎಲ್ಲ ಓದ್ತಾ ಇರಲಿಲ್ಲ, ಇವಾಗ ಸಖತ್ತಾಗಿ ಓದ್ತಾ ಇದೆಯಾ? ಇವಾಗ ಏನು ರ್ಯಾಂಕ್ ನಿಂದು? ಇವಾಗ ಬಿ ರ್ಯಾಂಕ್. ಬಿ ರ್ಯಾಂಕಾ? ಬಿ ರ್ಯಾಂಕ್ ಆ ಥರ ಅಲ್ಲ ನಾನು ಹೇಳ್ತಿರೋದು. ಗ್ರೇಡ್ ಅವಳು ಹೇಳ್ತಿರೋ ಗ್ರೇಡ್ ಅಲ್ಲ ನಾನು ಕೇಳ್ತಿರೋ, ರ್ಯಾಂಕ್ ಫಸ್ಟು ಸೆಕೆಂಡು ಆ ಥರ ಇರ್ತದೆ ನೋಡು, ಆ ಥರ ರ್ಯಾಂಕಲ್ಲಿ ನಾನು ಕೇಳ್ತಿರೋದು. ನಾನಾ ಇನ್ನು ಸೆಕೆಂಡ್ ರ್ಯಾಂಕ್. ಸೆಕೆಂಡ್ ರ್ಯಾಂಕು ಪಕ್ಕನಾ? ಇವ್ರು ಸೆಕೆಂಡ್ ರ್ಯಾಂಕ್ ಏನಮ್ಮ? ಸೆಕೆಂಡ್ ರ್ಯಾಂಕ್. ನೀನೇ ಇದು ಮಾಡ್ತಾ ಇದೀಯ ಅವಳ್ಕ? ಪರವಾಗಿಲ್ಲ ಓದ್ತಾಳೆ ಇವಾಗ, ಹೌದಾ? ಚೆನ್ನಾಗಿ ಓದ್ತಾಳೆ. ಹೌದಾ ಅಮ್ಮ? ಹ್ಞೂ. ಇದರಿಂದ ಕೊತ್ತಂಬರಿ ಸೊಪ್ಪು ಬರೋದು? ಧನಿಯಾ ಪುಡಿ ಚಿಕನ್ ಮಟನ್ ಹಾಕಲ್ಲ, ಇದು ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರ್ತೈತಾ? ಹಾಂ, ಫ್ರೈ ಮಾಡಿ ಹಾಕ್ಬೇಕಾ? ಹಂಗೆ ಮಣ್ಣು ಮೇಲೆ ಹಾಕೋದು, ಮಣ್ಣು ಅಲ್ಲ ಇದೆ ಹಾಕೋಸ್ಬೇಕು ಒಂದೆರಡು ಗೊತ್ತವೆ. ನಮ್ಮ ಮನೆಗೆ ಹಾಕೊಂಡ್ರೆ ಪಾಟಲ್ಲಿ ಈಸಿ ಆಗ್ತೈತೆ. ಅವಾಗೂ ಹಾಕಿದಷ್ಟೇ ಒಂದು ವಾರ ಒಂದು ತಿಂಗ್ಳಿಗೆ ಬಂದ್ಬಿಡ್ತೈತೆ ಅದು. ತಿಂಗಳಲ್ಲಿ ಒಂದು ವಾರ ಬಂದ್ಬಿಟ್ಟಿದೆ. ಒಂದು ವಾರಕ್ಕೆ ಬಂದ್ಬಿಡ್ತೈತಂತೆ. ಹೌದಾ? ಒಂದು ವಾರ ಪಕ್ಕ ಬರ್ತೈತಾ? ನೋಡ್ಬೇಕು, ಚೆಕ್ ಮಾಡಿ ನೋಡ್ಬೇಕು. ನಮ್ಮ ಮನೆಗೆ ಬಂದೈತೆ ಹೋಗಿ. ಹೌದಾ? ಎಷ್ಟು ಹಾಕಿದ್ದೆ? ಮಿನಿಮಮ್ ಕೈ ಎಷ್ಟು ಹಾಕಿದ್ದ? ಮತ್ತೆ ಇಷ್ಟ ಹಾಕಿದ್ದೀನಿ, ಬಂದೈತೆ ಅಲ್ಲ, ಹಿಂಗ್ ಬಂದ್ಬಿಟ್ಟವೆಲ್ಲ. ಹೋಗು. ಏನು ಹನಿ ಹಾಕ್ರೆ ನಾನು ಹೋಗ್ಬೇಕಾ? ಹನಿ ಹಾಕಿಲ್ಲ ನೀನು ಹೋಗ್ತೀಯಾ? ಎಂತ ಕ್ರಿಮಿನಲ್ ನೋಡ್ರಿ ಇವಳು. ಮಳೆ ಬಿದ್ರೆ ನಾನು ಹೋಗ್ಬೇಕಂತ ಅಂಗಡಿಕ, ಮಳೆ ಬಿದ್ದಿಲ್ಲ ಅಂದ್ರೆ ಇವಳು ಹೋಗಿ ಬರ್ತಾಳಂತೆ. ಮಳೆ ಬರ್ತೈತೆ ನೋಡು. ಅದೇ ಕಳ್ರ ನಂಬಿದ್ರು ಕುಳ್ರು ನಂಬಾರ್ದು, ಹಂಗಾಯ್ತು. ಆಲ್ರೆಡಿ ಒಂದು ಮೊಮ್ಸ್ ಬ್ಯಾಜಿಗೆ ಒಂದು ಖಾಲಿ ಆಗೈತೆ, ಒಂದು ಚಾಕ್ಲೇಟ್ ಒಂದು ಖಾಲಿ ಆಗೈತೆ. ನಮ್ಮ ಅಮ್ಮಗೊಂದು, ನನ್ಕೊಂದು, ಉಳ್ಕೊಂಡು ಟೋಟಲ್. ಮುಂಚೆ ಎಲ್ಲ ನಾನು ಗುಡ್ಡೆ ತಿಂತಾ ಇದ್ದೆ ಬಿಸ್ಕೆಟು. ಇವಾಗ ಏನು ಗುಡ್ಡೆ ತಗೊಂಬರಲ್ಲ ಅಂದ್ರೆ ಗುಡ್ಡೆ ಬಿಸ್ಕೆಟ್ ಆಗ ಬಂದ್ಬಿಟ್ಟು ಕಮ್ಮಿ ಬಿಸ್ಕೆಟ್ ಬರ್ತಾವೆ, ಇವಾಗ ಜಾಸ್ತಿ ಬಿಸ್ಕೆಟ್ ಬರ್ತೈತೆ. ಅದಕ್ಕೋಸ್ಕರ ಇದನ್ನ ತಗೊಂಬತ್ತೀನಿ. ಹಾಂ, ಒಂದು ತಿಂಗಳಿಗಿಂತ ಮುಂಚೆ ನಾನು ಹೇಳೋದು ಹೇಳ ಒಂದು ತಿಂಗಳಿಗಿಂತ ಮುಂಚೆ ನಾನು ಪಾರ್ಲೇಜಿ ಬಿಸ್ಕೆಟ್ ತಗೊಂಬತ್ತಾ ಇದ್ದೆ. ಪಾರ್ಲೇಜಿ ಬಿಸ್ಕೆಟ್ ಎಲ್ಲ ತಿಂದು ಒಂಥರ ಎಗ್ಟ್ ಹೊಡಿತಾ ಇತ್ತು ನಂಗೆ. ಇವ್ಳು ನೋಡ್ರಿ, ಇವ್ಳು ಬಿಸ್ಕೆಟ್ ತಿಂದಿನೇ ಕೆನ್ನೆಗಳೆಲ್ಲ ಓದ್ತಾ ಉಂಟವೆ. ನೋಡ್ರಿ ಏನಮ್ಮ ನೋಡ್ರಿ, ಅವ್ಳು ಹೊಡಿತಾಳೆ ಅಂದ್ಬಿಟ್ಟು ಬೈತಾಳೆ ಅಂದ್ಬಿಟ್ಟು ಸೈಲೆಂಟ್ ಆಗ್ಬಿಟ್ಟು ಗದರ್ತೀಯ. ಬಾಬಾ ಏನ್ ಮ್ಯಾನೇಜ್ ಮಾಡ್ತೀಯಮ್ಮ? ಹೊಡೆದಿಲ್ಲ ಅವಳಕ್ಕೆ ಯಾವತ್ತು, ಹೊಡೆದಿದ್ರು ನಿಧಾನ ಹೊಡೆದಿರ್ತೀನಿ ಜೋರಾಗ ಅಷ್ಟೇ. ನಾನು ಚೆನ್ನಾಗಿ ಹೊಡೆದಿದ್ದೀನಲ್ಲ ಅಮ್ಮ. ನೀನಂತೂ ಇದಕ್ಕೆ ಒಂದ್ಸರಿ ಇಟ್ಟಿಲ್ಲ. ನನ್ನ ಭಯನೇ ಇಲ್ಲಲ್ಲ ನನ್ನ ಕಟ್ಟಲಿಕ್ಕ. ಗದ್ರಂತೂ ಭಯ ಫುಲ್ಲು ಐತೆ. ಯಾರು ನಿನ್ ಜಾಸ್ತಿ ಹೊಡೆಯೋದು? ಮಮ್ಮಿ. ಗುರುಳ ನಾನು ಹೆಂಡತಿ ಮೊನ್ನೆ ಚಪ್ಪಲಿ ತಗೊಟ್ಟಿದ್ದು, ಚಪ್ಪಲಿ ನೋಡ್ಸ್ಬೇಕಂತ ನಾವು ಹೇಳಿದ್ದೆ ನಿಂಗೆ. ಆದರೆ ನೈಟ್ ನೋಡ್ಸಕ್ಕಾಗಿಲ್ಲ ಚಪ್ಪಲಿನ, ಇವಾಗ ನೋಡ್ಸ್ತೀವಿ ಮೊನ್ನೆ. ಚಪ್ಪಲಿ ತಗೊಟ್ಲಮ್ಮ ಅವತ್ತು. ಅದೇ ನೋಡ್ಸ್ತಾ ಇದ್ದೀನಿ. ನಮ್ಮ ಅಮ್ಮನ ಜಾಸ್ತಿ ಕ್ಯೂರಿಯಾಸಿಟಿ ಆಗ ನೋಡ್ತಾವ್ರೆ. ಇಲ್ಲಿ ಬಾ, ಬೆಳಗ್ಗೆ ಬರಲ್ಲ ಆ ಕಡೆ. ಅಣ್ಣ ಬೇಡ. ಚಪ್ಪಲಿ ತಗೊಂಡಿದ್ದೀನಿ ನೋಡ್ರಿ. ಕರ್ಕ್ಲಾಕ್ ಕಾಣಿಸ್ತೀಯ. ಅರೆ ಕಾಪಿ ಇದು, ಒರಿಜಿನಲ್ ಅಲ್ಲ ನೋಡ್ರಿ. ಬ್ರಿಕ್ ಇನ್ ಸ್ಟಾಕ್ ಅಂತ ಏನೋ ಐತೆ, ಇದು ಕಾಪಿ, ಇದು ಫಸ್ಟ್ ಕಾಪಿ ಅಂತೆ, ಡೂಪ್ಲಿಕೇಟ್. ಇದು ಒರಿಜಿನಲ್ ತಗೊಳಕ್ಕಾಗಿಲ್ಲ ನಮ್ಮ ಕೈ ಒರಿಜಿನಲ್ ಎಲ್ಲ ತಗೊಳಕ್ಕಾಗಲ್ಲ. ಇದು ಒರಿಜಿನಲ್ ತಗೊಂಡ್ರೆ ಇದು 7,000 8,000 ಅಂತೆ. ನಾವು ಡೂಪ್ಲಿಕೇಟ್ ತಗೊಂಡಿದ್ದೀರಿ. ಎಷ್ಟು? ಇದು 1,000 ರೂಪಾಯಿ. ನೋಡ್ರಿ ಚೆನ್ನಾಗೈತ ನೋಡ್ರಿ ಚಪ್ಪಲಿ. ಚೆನ್ನಾಗೈತ ಚಪ್ಪಲಿ. ದಂತರನ ಸೇಮ್ ಐತೆ ಮುಂದೆ ಕೂಡ. ಆದ್ರೆ ನಾನು ಪ್ಲಾಸ್ಟಿಕ್ ನನ್ನ ಹೆಂಡತಿ ಕೊಡ್ಸಿರೋದು ಇದು. ಅರೆ ಕಾಸು ನಾನೇ ಕೊಟ್ಟಿದ್ದು, ಅವ್ಳು ಕೊಟ್ಟಿಲ್ಲ. ಅವಳು ಫಸ್ಟ್ ಚಪ್ಪಲಿ ತಗೊಂಡು ನಾನು ಹೋಗೋಣ ಅಂತ ಅಂದೆ. ನಾನು ಇಲ್ಲೇನಂದೆ ಅಂದರೆ 1,000 ರೂಪಾಯಿ ಒಳಗಡೆ ಆದರೆ ಚಪ್ಪಲಿ ತಗೋ ಅಂತ ಹೇಳಿದ್ಲು. ಸರಿನಾ? ಅಲ್ಲೋಗಿ ಚಪ್ಪಲಿ ಕೇಳಿದ್ಕ ಹೊಟ್ಟೆ ಉರ್ಕೊಂತ ಇದ್ಲು. ಅದಕ್ಕೆ ನಾನೇನು ಮಾಡಿದೆ, ಸರಿ ಹೋಗ್ಲಿ ಬಿಡು ನಂದೇ ಕೊಡೋಣ ಅಂತ ಹೇಳ್ಬಿಟ್ಟು ನಾನೇ 1,000 ರೂಪಾಯಿ ಕೊಟ್ಟಿದ್ದೀನಿ. ಆದರೆ ಇವಳು ನಂಗಿನ್ನ ರಿಟರ್ನ್ ಕೊಟ್ಟಿಲ್ಲ ಕಾಸು. ಸರಿನಾ? ನೋಡ್ರಾ, ಇದೇ ಹೊಟ್ಟೆ ಉರಿ ಅನ್ನೋದು. ಇವ್ಳು ಕೊಡ್ಸಿಲ್ಲ, ನನ್ನ ಕಾಸು ನಾನೇ ತಗೊಂಡಿದ್ದೀನಿ. ಆ ಕಾಸು ನಂಗೆ ರಿಟರ್ನ್ ಬಂದ್ರೆ ಇವಳು ಕೊಡ್ಸ್ದಂಗ, ರಿಟರ್ನ್ ಕೊಟ್ಟಿಲ್ಲ ಅಂದ್ರೆ ನಾನೇ ತಗೊಂಡ. ನಾನು ಕೇಳದ್ ನನ್ನ ಅಕೌಂಟ್ ಹಾಕು ಅಂತ. ಹೆಂಗ ಕೊಟ್ಟಿದ್ದೀನಿ ನಾನೇ ಕಾಸು. ನಾನು ಕೇಳದ್ ನನಗೆ ಕೊಡು ಅಂತ. ಚೆನ್ನಾಗಿದೆ ನೋಡ್ರಿ ಚಪ್ಪಲಿ. ಇದು ಚೆನ್ನಾಗೈತೆ ಚಪ್ಪಲಿ. ಎಲ್ಲ ಫಂಕ್ಷನ್ಗಳು ಹೋಗಕ ಅದಕ್ಕೆ ಇದಕ್ಕೆ ಚೆನ್ನಾಗೈತೆ ಚಪ್ಪಲಿ. ನಮ್ಮ ಚಿಕ್ಕ ವಯಸ್ಸಾಗೆಲ್ಲ ನಮ್ಮ ಅಪ್ಪ ಒಂದ್ಸಲಿ ಒಂದು ಜೊತೆ ಚಪ್ಪಲಿ ಹೊಲ್ಸಿದ್ರು ಚಪ್ಪಲಿ ಅಂಗಡಿಯಲ್ಲಿ. ಅವಾಗೆಲ್ಲ ಚಪ್ಪಲಿ ಹೊಲ್ಸ್ಬಿಟ್ಟು ನಾವು ತಗೊಂತ ಇದ್ರಿ. ಯಾರು ನೋಡ್ತಾಯಿಲ್ಲ ಬಿಡೋದು ನಿಂಕೇನು. ಚಪ್ಪಲಿ ಹೊಲ್ಸ್ಬಿಟ್ಟು ಒಂದ್ಸಲಿ ನಮ್ಮ ಅಪ್ಪ ಹೊಲ್ಸಿದ್ರು.
ಅದು ಕಚ್ತಾ ಐತೆ ಚಪ್ಪಲಿ ಟಾಸಿ ಟೈಟ್ ಹೊಲ್ದ್ಬಿಟ್ಟಿದೆ ಅಂದ್ಬಿಟ್ಟು ರಿಟರ್ನ್ ಕೊಟ್ಬಿಟ್ಟಿದ್ದೆ. ಚಪ್ಪಲಿ ಹೆಂಗ್ ಕಚ್ತೈತೆ ಬಾಯ್ ಆಯ್ತಾ? ಬಾಯಿ ಐತೆ. ಈ ಥರ ಕೆಟ್ಟ ಕಾಮಿಡಿ ನಾನು ಯಾವತ್ತೂ ಮಾಡಿರಲಿಲ್ಲ. ಇವ್ರೂರಾಗ ನಗ್ತಾರೆ, ನಮ್ಮೂರಾಗ ಈ ಥರ ಕೆಟ್ಟ ಕಾಮಿಡಿ ಎಲ್ಲ ಮಾಡೋದಾಗಲ್ಲ. ಇವಾಗ ಏನಕ್ಕೆ ನಗ್ದೆ? ಅದು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ನೀನು ಹೆಂಗ್ ನಗ್ತಲ್ಲ? ಹೋಲಿ ಬಿಡು, ಒಳ್ಳೆ ಕಾಮಿಡಿನ ಒಪ್ಕೊಂಡೆ ಸರಿನಾ? ಅದು ನಿಮ್ಗೀಗ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ? ಆಯ್ತು. ನೋಡ್ರಿ ಫ್ರೆಂಡ್ಸ್, ಚಪ್ಪಲಿ ಚೆನ್ನಾಗಿದ್ರೆ ಹೇಳ್ರಿ, ಕಮೆಂಟ್ ಮಾಡಿ. ನಾನು ಇಷ್ಟ, ನನ್ನ ಚಪ್ಪಲಿ ನಾನು 100 ಸಲ ಹೇಳಿ ಜೋಡಿಸ್ತೀನಿ. ಚೆನ್ನಾಗಿತ್ತ ನನ್ನ ಚಪ್ಪಲಿ? ಚೆನ್ನಾಗೈತೆ. ಇವಾಗ ಕಿತ್ಕಿತ್ತು ಚೆನ್ನಾಗೈತೆ ಚಪ್ಪಲಿ. ಚೆನ್ನಾಗೈತೆ. ಫಂಕ್ಷನ್ ಎಲ್ಲ ಹೋದಾಗ ಹಾಕೊಂಬೋದು ಇದನ್ನ. ಮನೆ ಹತ್ರ ಅದೊಂದು ಐತೆ ಚಪ್ಪಲಿ, ಅದು 1.5 ವರ್ಷದಿಂದ ಅದನ್ನೇ ಹಾಕೊಂತ ಇದೀನಿ. ಏನಾರ ಫಂಕ್ಷನ್ಗಳ್ಗ ಎಲ್ಲ ನಮ್ಮ ಮನೆಗೆ ರಿಲೇಟಿವ್ಸ್ ಮದುವೆಗಳ್ಗ ಎಲ್ಲ ಹೋದ್ರೆ ಇದನ್ನ ಹಾಕೊಂತೀನಿ. ಕಾಲ ಮೇಲೆ ಇಕ್ಕಳಲ್ಲೇ ಜಾಸ್ತಿ ನೀರ್ ಹಾಕ್ಬಾರ್ದು ಅಂತ ಹೇಳೋರು ಚಪ್ಪಲಿ ಅಂಗಡಿ. ಹಾಕ್ಬಾರ್ದು. ಜಾಸ್ತಿ ನೀರ್ ಹಾಕಿದ್ರೆ ಈ ಗಮ್ಮೆಲ್ಲ ಜಾಸ್ತಿ ಕಿತ್ತೋಗ್ಬಿಡ್ತೈತಂತೆ. ಫಸ್ಟ್ ಕಾಪಿ ಅಲ್ಲ, ಒರಿಜಿನಲ್ ಅಷ್ಟೊಂದು ಇರಲ್ಲ. ಜಾಸ್ತಿ ನೀರ್ ಹಾಕ್ಬೇಡಿ ಚಪ್ಪಲಿ ಕಾಂದವ್ರೆ, ಹಂಗೆ ಮೇಂಟೈನ್ ಮಾಡಬೇಕು. ಹೌದಾ? ಹೌದು. ಚಪ್ಪಲಿ ಹಾಕಿದ್ರೆ ಇವಳೇ ನಂಗೆ ಚಪ್ಪಲಿ ಕೊಡ್ಸಿಲ್ಲ. ಸರಿ, ನಂಗೆ ಕೊಡ್ಸಲ್ಲ. ಸರಿ, 1000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ಯಾರು ನೀನು? 1000 ರೂಪಾಯಿ ಕೊಟ್ಬಿಟ್ಟಿದ್ದೀನಿ. ರಿಟರ್ನ್ ಕೊಟ್ರೆ ಚೆನ್ನಾಗಿ ನೋಡೋಣ. ಕೊಡಲ್ಲ.